ನಿಮ್ಮೆಲ್ಲ ಶರಣರ ಪಾದಕ್ಕೊಂದಿಸುತ್ತ ನಿಸ್ಪೃಶ ನಿಸ್ಪೃಹ ವರ್ತನ ನಿರೂಪಣೆ ಅಂತ ವಿಚಾರ ನೋಡಿದ್ವಿ. ಅಂದ್ರ ನಿಸ್ಪೃಹ ಅಂದ್ರ ಅಜ್ಞಾನಿಯ ಅಥವಾ ಯೋಗಿಯ ಮಾಂತನ ಲಕ್ಷಣಗಳು, ಅಜ್ಞಾನಿಯ ಲಕ್ಷಣಗಳು ಅನ್ನೋ ವಿಚಾರವನ್ನ ತಿಳಿಸ್ತತೆ. ಇಲ್ಲಿ ಮಾಂತನು ತನ್ನ ಮಹತಿ ಎಲ್ಲಕ್ಕೂ ಕಾರಣವಾದ ಸೂಕ್ಷ್ಮ ವಿಚಾರದ ಹೊರತಾಗಿ ಒಂದು ಗಳಿಗೆಯನ್ನು ಕಳೆಯುವುದಿಲ್ಲ. ಅಂದ್ರೆ ಆ ಮಹಂತನಾಗಿರ್ತಕ್ಕಂಥವನು, ಜ್ಞಾನಿಯಾಗಿರ್ತಕ್ಕಂಥವನು ಯಾವಾಗ್ಲೂ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರ ಮಾಡ್ತಾ ಯಾವಾಗ್ಲೂ ಪಾರಮಾರ್ಥ ವಿಚಾರವನ್ನೇ ಆತ ಮಾಡ್ತಾ ಇರ್ತಾನ. ಮತ್ತೆ ಆತನ ಲಕ್ಷಣಗಳನ್ನ ಹೇಳ್ತೀವಿ ಅಂದ್ರ ಆತನಿಗೆ ಲಕ್ಷಣಗಳೇ ಇಲ್ಲ. ಯೋಗೀಶ್ವರನು ಕಲ್ಪನೆಗೆ ಹರಿಯನು, ತರ್ಕಕ್ಕೆ ನಿಲುಕನು, ಭಾವನೆಗೆ ತಾಗನು, ಅವನ ಅಂತರಂಗದ ಗುಟ್ಟು ಸಿಗಲಾರದು. ಆ ಯೋಗೀಶ್ವರರು ಹೆಂಗಿರ್ತಾರಂತಂದ್ರ ನಾವ್ ಅವ್ರನ್ನ ಕಲ್ಪನೆ ಮಾಡಿ ಹೇಳ್ದಂಗ ಅವ್ರು ಇರೋದಿಲ್ಲ, ಕಲ್ಪನೆಗೆ ಆತ ಸಿಗೋದೇ ಇಲ್ಲ. ಆತ ಕಲ್ಪನಾತೀತನಾಗಿರ್ತಾನ. ಕಲ್ಪನೆ ಒಳಪಟ್ಟಿದ್ರೆ ಏನಾರ ಹೇಳ್ಬೋದಾಗಿತ್ತು, ಅದ್ ಹಂಗೈತಿ ಹಿಂಗೈತಿ ಅಂತ ಹೇಳ್ಬೋದಾಗಿತ್ತು. ಒಬ್ರು ಮಹಾತ್ಮರಿಗೆ ಅವ್ರ ತಂದೆಯವ್ರ ಭವಿಷ್ಯ ಬರೆಸಿದ್ರಂತ. ಅವ್ರ ಒಂದು 24ನೇ ವರ್ಷದ ತನಕ ಭವಿಷ್ಯ ಬರದಂತ. ಇದ್ರ ಮುಂದೋದ್ ಹೇಳಂದ್ರೆ ಇದ್ರ ಮುಂದೋದ್ ಯಾಕ ನನಗೆ ಕಾಣೋದಿಲ್ರಪ್ಪ ಅಂತ ಹೇಳಿದಂತ. ಹಂಗ ಆ ಒಂದು ಜ್ಯೋತಿಷ್ಯ ಭವಿಷ್ಯ ಹೇಳಿದ್ನಂದ್ರೆ ಏನಾಗಿ ಸ್ಥೂಲ ಸೂಕ್ಷ್ಮದ ಏನಾರ ಹೇಳ್ಬಹುದು. ಜ್ಯೋತಿಷ್ಯ ಹೇಳಿದ್ರು, ಕಲ್ಪನೆಗಳು ಹೇಳಿದ್ರು, ಅಥವಾ ಯಾವ್ದಾರ ಏನಾರ ಲಕ್ಷಣಗಳು ಹೇಳಿದ್ರು ಅಂದ್ರೆ ಇದನ್ನ ಹೇಳ್ಬಹುದು. ಆತ ಯೋಗೀಶ್ವರರು ಇದನ್ನ ಮೀರಿ ಹೋಗಿರ್ತಾರೆ. ಇದನ್ನ ಮೀರಿ ಹೋಗಿರ್ತಕ್ಕಂಥವ್ರನ್ನ, ಆ ಬಯಲು ಸ್ವರೂಪ ಆಗಿರ್ತಕ್ಕಂಥವ್ರನ್ನ ಈಗ ತಾನೆ ಅಪ್ಪಾಜಿಯವ್ರು ಹೇಳಿದ್ರು, ಆತ್ಮನ ಲಕ್ಷಣಗಳಂದ್ರ ಸತ್ ಚಿತ್ತ ಆನಂದ ನಿತ್ಯ ಸ್ವರೂಪ ಅಂತ. ಮತ್ ಇವನ್ನ ತಿಳಿದು ಇವ ಆತ್ಮನ ಲಕ್ಷಣ ಅಂತ ಆಯ್ತು. ಮತ್ ಇವನ್ನ ಹೇಳಿದವ್ರು ಯಾರು? ಆತ್ಮನ ಲಕ್ಷಣ ಹಿಂಗ ಐತಿ ಅಂತ ಹೇಳಿದಾರ ಒಬ್ರು ಬೇರೆ ಇರ್ಲೇಬೇಕಲ್ಲ. ಮತ್ ಅದರಂತಾನೆ ಈತ ಹೇಳಿದಾನೆ, ಇದನ್ನ ಕಂಡು ಕೇಳಿ ನೋಡಿ ಅನುಭವಿಸಿ ಆತ್ಮ ಅಂದ್ರೆ ಅದ್ರ ಲಕ್ಷಣಗಳು ಹೆಂಗಿರ್ತಾವ ಅಂತ ಹೇಳಿದಾನಂದ್ರ ಆತ ಒಂದು ಬೇರೆ ಇರ್ತಾನಲ್ಲ. ಮತ್ತ ಆತನ ಗುರುತು ಹೆಂಗ್ ಹಿಡಿಯಕ್ ಬರ್ತತಿ? ಯಾವ ಆಧಾರದಿಂದ ಹೇಳ್ತೀರಿ? ಏನ್ ಶಾಂತ ಸ್ವಭಾವ ಅಂತ ಹೇಳ್ತೀರಾ? ಮತ್ತ ಹಂಗಾರ ಯಾವಾಗ್ಲೂ ಅದ್ ಶಾಂತ ಇರ್ತಾನಂತಂದ್ರೆ ಬೇರೆ ಯಾರು ಶಾಂತ ಇರೋದೇ ಇಲ್ಲವೇ? ಬೇರೆಯವ್ರು ವೈರಾಗ್ಯದಿಂದ ಇರ್ತಾನ, ವೈರಾಗ್ಯದ ಲಕ್ಷಣ ಹೇಳ್ತಾರಂದ್ರ ಈ ಕುಡುಕ್ರು ಊರ್ ಕಡೆಗೆ ಹಂಗಿದ್ದರು ಅವರು ಕೂಡ ಮಮಕಾರಲ್ದಂಗ ಅವರು ಬಾರಿ ವೈರಾಗ್ಯದಿಂದನೇ ಇರ್ತಾರ. ಮತ್ತೆ ಅದನ್ನ ಹೇಳಿದ್ರೆ ಅದು ಪೂರ್ಣ ಆಕತ? ಇಲ್ಲ, ಸರ್ವಸಂಗ ಪರಿತ್ಯಾಗಿ ಸಂಸಾರ ಎಲ್ಲ ಬಿಟ್ಟಿರ್ಬೇಕು ಅಂತ ಹೇಳ್ತಾರ. ಆಯ್ತು, ಮತ್ತೆ ಅನೇಕ ಜನ ಮಹಾತ್ಮರು ಸಾಧುಗಳು ಮದುವೆ ಆಗದಂಗ ಎಲ್ಲವನ್ನು ತೊರೆದು ಕಾವಿ ಲಾಂಛನಗಳನ್ನ ಧರಿಸಿ ಮಠ ಮಾನ್ಯಗಳಲ್ಲಿ ಕಾಲ ಕಳೆದು ಹೋಗಿದಾರೆ. ಮತ್ತೆ ಅವ್ರಿಗೆ ಅದಕ್ ಜ್ಞಾನಗೈತಿ ಅಂತ ಹೇಳ್ತೀರಾ? ಹಂಗ ಹೇಳಕ್ ಬರೋದಿಲ್ಲ. ಗೂಗಿ ಯಾವಾಗ್ಲೂ ಸುಮ್ನ ಕುಂತಿರ್ತತಿ ಅಂದ್ರ ಅದು ಧ್ಯಾನ ಕುಂತತಿ ಅಂತ ಹೇಳಕ್ ಆಗ್ತದ? ಮೀನು, ಮೊಸಳೆ, ಕಪ್ಪೆ ಇವೆಲ್ಲಾ ನೀರೊಳಗ ಇರ್ತಾವ ಅಂದ ತಕ್ಷಣ ಅವೆಲ್ಲವಕ್ಕೂ ಪುಣ್ಯ ಬಂತು, ಪುಣ್ಯದಾಗ ಅದಾವ ಅಂತ ಹೇಳಕ್ ಆಗ್ತದ? ಹಂಗ ಹೇಳಕ್ ಆಗೋದಿಲ್ಲ. ಅಂದ್ರ ಅರ್ಥಾತ್ ಇವ್ನ ಯಾಕೆ ಉದಾಹರಣೆ ತಗೊಂಡಿವಿ ಅಂದ್ರ, ಯೋಗೀಶ್ವರನು ಕಲ್ಪನೆಗೆ ಹರಿಯನು, ತರ್ಕಕ್ಕೆ ನಿಲ್ಕನು, ಭಾವನೆಗೆ ತಾಗನು. ಅವನ್ ಹಿಂಗಿರ್ತಾನ ಹಂಗಿರ್ತಾನ ಹೆಂಗಿರ್ತಾನ ಅಂದ್ರ ಅದು ಹೇಳಕ್ ಬರೋದಿಲ್ಲ. ಆತನ ಇರುವಿಕೆಯನ್ನ ಆ ಬಯಲು ಸ್ವರೂಪ ಇದ್ದದ್ದು, ರೂಪನಾಮಗಳಿದ್ದದ್ದು ಅದು ಕರಗಿತ್ತು, ಬೆಳಗಿತ್ತು, ತೆಳಗಿತ್ತು ಅಂತ ಹೇಳ್ಬೋದು. ಇಲ್ಲ ಅವನ್ ಮನಸ್ಸೈತಂದ್ರ ಅವನ ಮನಸ್ಸಿನ ಗುಣಾದಿಗಳನ್ನ ತಿಳಿಸ್ಬೋದಾಗಿತ್ತು. ಆತ ತಮೋ ಗುಣದವನದನ, ರಜೋ ಗುಣದವನದನ, ಸಾತ್ವಿಕ ಗುಣದವನದನ ಅಂತಾರ ತಿಳಿಸ್ಬೋದಾಗಿತ್ತು. ಇವೆಲ್ಲವನ್ನ ಮೀರ್ ನಿಂತಿರ್ತ ಯೋಗೇಶ್ವರನನ್ನ ಪರಿಪೂರ್ಣರಾಗಿರ್ತಕ್ಕಂಥವ್ರನ್ನ ನಾವ್ ಹಂಗದರ ಹಿಂಗದರ ಹಂಗಿರ್ತಾರ ಹಿಂಗಿರ್ತಾರ ಅಂತ ಹೇಳಕ್ ಬರುವುದೇ ಇಲ್ಲ. ಆ ಮಹಾಂತನ ವರ್ತನೆ ಮೊದಲಾದವುಗಳಲ್ಲಿ ಸ್ವಲ್ಪವೂ ಅಂತರವಾಗ ಕೊಡುವುದೇ ಇಲ್ಲ. ಆತನ ನೋಡಿ ನೀವು ಆತ ಹಿಂಗ ಇದಾರ ನೋಡ್ ಹಂಗ ಇದಾರ ನೋಡ್ ಅಂತ ಏನು ಹೇಳಕ್ ಬರಲ್ಲ. ಹೇಳಿದ್ರೆ ಏನ್ ಹೇಳ್ಬೋದು? ಆ ಶರೀರದ ಲಕ್ಷಣ ಹೇಳ್ಬೋದು, ಮನಸ್ಸಿನ ಲಕ್ಷಣ ಹೇಳ್ಬೋದು. ಈಗ ಅಪ್ಪರೋದ ಮಹಾತ್ಮರು ಉದಾಹರಣೆ ಕೊಡ್ತಿದ್ರು, ನಿದ್ದೆತ್ತು ಮಕಂದಿರ್ತಾನ ಆತ, ಅವನ್ ಕಾಲ್ ಆ ಕಡೆಗೆ ಎಕ್ಕ ಮಕಂದದ್ದ, ಕೈ ಈ ಕಡೆಗೆ ಎಕ್ಕ ಮಕಂದದ್ದ ಅಂತ ಹೇಳ್ಬೋದ ವಿನಃ ಅವನು ನಿಜವಾಗ್ಲು ಯಾವ ಆನಂದದಾಗ ಅದಾನ ಅಂತ ಹೇಳಕ್ ಬರೋದಿಲ್ಲ. ಅರ್ಥಾತ್ ಅದರಂತೆ ಮಹಾತ್ಮರು ಆ ರೀತಿಯ ಆನಂದದೊಳಗಿರ್ತಾರ.
ಅಂತವ್ರನ್ನ ನಾವ್ ಹಂಗಿರ್ತಾರ ಹಿಂಗಿರ್ತಾರ ಅಂತ ಹೇಳಕ್ ಬರೋದಿಲ್ಲ ಅನ್ನೋ ವಿಚಾರವನ್ನ ನಿನ್ನೆ ವಿಷಯದೊಳಗ ನೋಡಿದ್ದೀರಪ್ಪ. ಇವತ್ತು ಮುಂದುವರಿದ ಭಾಗ ನೋಡಿ 15-25. ಜನರು ಯೋಗಿ ರಾಜನ ವಿಷಯಕ್ಕೆ ತರ್ಕ ಕುತರ್ಕ ಮಾಡುವರಾದರೂ ಅದೆಲ್ಲ ತಥ್ಯಹೀನವೆಂದು ಸಿದ್ಧವಾಗಿ ಅವರಿಗೆ ನಾಚಿಕೆ ಉಂಟಾಗುವುದು. ಆ ಯೋಗಿ ರಾಜನನ್ನ ಜನಗಳು ವಿಷಯಕ್ ತಗಂದು ವಿಷಯ ವಾಸನೆಗಳಿಗೆ ತಗಂದು ಅವ್ರಿಗೆ ಅದ ಅಂದ್ರ ಭಾರಿ ಇಷ್ಟ ನೋಡು, ಇವ್ರಿಗೆ ಇದು ಅಂದ್ರ ಭಾರಿ ಇಷ್ಟ ನೋಡು, ಅವ್ರ ಯಾವಾಗ್ಲೂ ಹಿಂಗೆ ಇರ್ತದ್ರ ನೋಡು, ಹಂಗಿರ್ತದ್ರ ನೋಡು ಅಂತ ಹೊರಗ ಅವ್ರ ಗುಣಧರ್ಮಗಳನ್ನ ಯಾವ್ಯಾವ ತಗಂದು ನೋಡಿ ಅವ್ರಿಗೆ ಹೇಳ್ತಾರ ಆಗ್ತದ. ಹಂಗ ಹೇಳಿದ್ರ ಅವ್ರದ್ದು ಸ್ಥಿತಿ ಎಂದು ತಿಳಿಯೋದಿಲ್ಲ, ಇವ್ರಿಗೆ ಗೊತ್ತಾಗೋದಿಲ್ಲ. ಈಗ ಶಿಶುನಾಳ ಶರೀಫ್ರದ ಹೇಳ್ತಾರ, ಶಿಶುನಾಳ ಶರೀಫ್ರದು ಗೋವಿಂದ ಭಟ್ರದು. ಅವ್ರು ಪತ್ರಿ ಸೇರ್ತಿದ್ರು, ಮದ್ಯವನ್ನ ಸೇವನೆ ಮಾಡ್ತಿದ್ರು ಅಂತ. ಪತ್ರಿ ಅಂದ್ರ ಗಾಂಜಾ. ಇದನ್ನ ಪತ್ರಿ ಸೇವನೆ ಮಾಡ್ತಿದ್ರು, ಮದ್ಯವನ್ನು ಕುಡಿತಂದ್ರ ಹೊರಗಿನ ಕಣ್ಣರ್ಗೆ ಇವೇ ಕಾಣುತ್ತವ ವಿನ ಅವರ ಅಂತರಂಗದೊಳಗಿನ ಜ್ಞಾನ ಪ್ರಭೆ ಅವ್ರಿಗೆ ಕಾಣೋದಿಲ್ಲ. ಆ ಜ್ಞಾನವನ್ನ ನೋಡಕ್ ಅವ್ರ ಕೈ ಈ ಕಣ್ಣಿದ್ದ ಸಾಧ್ಯವೇ ಇಲ್ಲ. ಮಹಾತ್ಮರು ಹಂಗಿರ್ತಾರ. ಹಂಗ ಇಲ್ಲಿ ಅರ್ಜುನನಿಗಾದ್ರೂ ಕೂಡ ಶ್ರೀಕೃಷ್ಣನ ಸ್ವರೂಪವನ್ನ ನೋಡ್ಬೇಕನ್ನೋದಾದ್ರ ಅರ್ಜುನ ಈ ಕಣ್ಣಿನಿಂದ ನೋಡಕ್ ಆಗೋದಿಲ್ಲ, ನಿನಗೆ ದಿವ್ಯ ದೃಷ್ಟಿಯನ್ನ ನಿನಗ್ ಕೊಡ್ತಾನೆ, ಆ ದಿವ್ಯ ದೃಷ್ಟಿಯಿಂದ ನೋಡ, ಅವಾಗ ನಾನು ಕಾಣ್ತಾನೆ, ನನ್ನ ಪೂರ್ಣ ಸ್ವರೂಪ ಕಾಣ್ತತ್ ನಿನಗೆ ಅಂತ ಹೇಳ್ತಾರ. ಹಂಗ ಇಲ್ಲಿ ದಿವ್ಯ ದೃಷ್ಟಿ ಯಾವ್ದಂದ್ರ ಜ್ಞಾನದ ದೃಷ್ಟಿ, ಇವೆಲ್ಲವನ್ನ ಮೀರಿದ ದೃಷ್ಟಿ, ಗುಣಾದಿಗಳನ್ನ ಸ್ಥೂಲ ಸೂಕ್ಷ್ಮಗಳನ್ನ ಮೀರಿತಕ್ಕಂಥ ದೃಷ್ಟಿಯಿಂದ ನೋಡಿದಾಗ ಅದು ಕಾಣತತೆ. ಅಂದ್ರ ಅರ್ಥಾತ್ ಅಂತ ಮಹಾತ್ಮರು ಇರುವಿಕೆ ಕಾಣತತಿ. ಅವ್ರು ಎಲ್ಲದರಂತ ಇವನ್ನ ಮೀರಿ ನೋಡೋ ಅಂತವ್ರಿಗೆ ಕಾಣತತಿ. ಮತ್ ಇವನ್ನ ಮೀರಿ ನೋಡೋ ಅಂತವ್ರು ಯಾರಂದ್ರ ಅಂತ ಬಲ್ಲಂತ ಜ್ಞಾನಿಗಳು ಮಹಾತ್ಮರು ಅಂತರಿಗೆ ಕಾಣತತೆ ವಿನ ಇವ್ರು ಹೊರಗೆ ಏನಾನ ನೋಡಿದೆ, ಅವ್ರು ಪತ್ರಿ ಸೇರ್ತಿದ್ರು, ಅವ್ರು ಸರಾಯ ಕುಡಿತಿದ್ರು, ಅವ್ರ ಹಂಗ ಮಾಡ್ತಿದ್ರು ಹಿಂಗ್ ಮಾಡ್ತಿದ್ರು ಅಂತ ಹೇಳರ್ಗೆ ನಾಚಿಕೆ ಆಗ್ಬೇಕು. ಈಗ ನಾಗಲಿಂಗಾಚಾರ ಕೆಲವು ಪವಾಡ್ಗಳು ಲಕ್ಷಣಗಳು ಇರ್ತಾವ, ಅವ್ರಿಗೆ ಅವ್ರ ಮೂಲ ಇರುವಿಕೆ ಅಂದ್ರೆ ಹೇಳಕ್ ಬರೋದಿಲ್ಲ. ಅವ್ರ ಹಂಗ ಮಾಡ್ತಿದ್ರು ಹಿಂಗ್ ಮಾಡ್ತಿದ್ರು ಅದನ್ನ ಮಾಡ್ತಿದ್ರು ಅಂತ ಈಗ ಹೊರಗಿನವ್ ಹೇಳ್ತಾರ. ಇದು ಹೇಳರ್ಗೆ ನಾಚಿಕೆ ಆಗ್ಬೇಕು. ಯಾಕಂದ್ರ ಅದಿರಲಿ, ಅನೇಕರು ಪರೀಕ್ಷಿಸಿ ನೋಡಿ ಅವರಿಗೆಲ್ಲ ಮನಸ್ಸಿಗೆ ಬಂದಿತೆಂದರೆ ದೊಡ್ಡ ಕಾರ್ಯ ಸಾಧಿಸಿತೆಂದು ತಿಳಿಯಬೇಕು. ಅದಕ್ಕಾಗಿ ಮಹಾಂತನು ಸರ್ವಕಾಲವು ಏಕಾಂತ ಸೇವನೆಯಿಂದ ಅಭ್ಯಾಸ ಮಾಡುತ್ತಿರಬೇಕು. ನಮಗೆ ಯಾರಾದ್ರೂ ಒಬ್ರು ಮಹಾತ್ಮರನ್ನ ಅಥವಾ ಯಾವ್ದಾದ್ರು ಮಹಾತ್ಮರು ಹೇಳಿರೋ ನುಡಿಗಳಿಂದನೇ ಮಹಾತ್ಮರನ್ನ ಗುರುತಿಸಕ್ ಸಾಧ್ಯ ಆಗ್ತದ. ಬೇರೆ ಯಾವ ಸಾಧನದಿಂದ ಗುರುತಿಸಕ್ ಆಗೋದಿಲ್ಲ. ಒಬ್ಬ ಮಹಾಂತನೀಗ ಇಲ್ಲಿ ಮಹಾಂತನ ಲಕ್ಷಣಗಳು ಅಂತ ಹೇಳ್ತಾರ, ಅಂದ್ರೆ ಅರ್ಥಾತ್ ಜ್ಞಾನಿಯ ಲಕ್ಷಣಗಳು ಅಂತ. ಆ ಜ್ಞಾನಿಯ ಲಕ್ಷಣಗಳನ್ನ ನಾವು ತಿಳ್ಕೊಂಡ ಜ್ಞಾನಿಯನ್ನ ತಿಳಿಯಕ್ ಸಾಧ್ಯ ಆಗ್ತದೆ. ಮತ್ತೆ ಆ ಲಕ್ಷಣಗಳು ಹೆಂಗ ತಿಳಿತಾವ ನಮಗೆ ಅಂದ್ರೆ ಆ ಜ್ಞಾನಿಯಿಂದನೇ ತಿಳಿತಾವ ನಮಗೆ. ಸೂರ್ಯನ ಬೆಳಕಿನಿಂದನೇ ಸೂರ್ಯನನ್ನ ನೋಡುವಂತೆ ಆ ಪಾರಮಾರ್ಥ ಜ್ಞಾನದಿಂದನೇ ಆ ಪಾರಮಾರ್ಥ ಜ್ಞಾನಿಗಳನ್ನ ನೋಡೋದಕ್ ಸಾಧ್ಯ ಆಗ್ತದ. ಇನ್ನು ಬೇರೆ ಯಾವ್ದಾರ ಸ್ವರೂಪದಿಂದ ನೋಡ್ತಾನೆ ಮಾಡ್ತಾನೆ ಅಂದ್ರ ಅದು ಎಂದೆಂದಿಗೂ ಸಾಧ್ಯವೇ ಇಲ್ಲ. ಒಂದ್ ವೇಳೆ ನಮಗೆ ಏನಾದ್ರು ಅಂತ ಮಹಾಂತರು ಅಂತ ಯೋಗೇಶ್ವರರು ನಮಗೆ ಸಿಕ್ಕರಪ್ಪ, ಅವ್ರೊಳಗಿದ ಐತಂದ್ರ ನಾವೇ ಧನ್ಯವಂತರು. ಅಂತ ಮಹಾತ್ಮರನ್ನ ನಾವು ಕಂಡಿವಿ, ನೋಡಿದೀವಿ, ಅವ್ರ ಒಡನಾಟ ಮಾಡಿದ್ವಿ, ಅವ್ರ ಸಂಘದೊಳಗಿದ್ದೀವಿ ಅಂದ್ರ ನಾವೇ ಧನ್ಯವಂತರು. ಮನಸ್ಸಿಗೆ ಅಂದ್ರೆ ಅನೇಕರು ಪರೀಕ್ಷಿಸಿ ನೋಡಿ ಅವರಿಗೆಲ್ಲ ಮನಸ್ಸಿಗೆ ಬಂದಿತೆಂದರೆ ದೊಡ್ಡ ಕಾರ್ಯ ಸಾಧಿಸಿತೆಂದು ತಿಳಿಯಬೇಕು. ಅದಕ್ಕಾಗಿ ಮಹಾಂತನ ಸರ್ವಕಾಲವು ಏಕಾಂತ ಸೇವನೆಯಿಂದ ಅಭ್ಯಾಸವೇ ಮಾಡುತ್ತಿರಬೇಕು. ಏಕಾಂತ ಸೇವನೆಯಿಂದ ಸರ್ವಕಾಲ ಅಭ್ಯಾಸ ಮಾಡ್ಬೇಕಂದ್ರ ಒಬ್ರ ಹೋಗಿ ಗುಡ್ದಾಗೋ ಗುಡಿಯಾಗೋ ಗವಿಯಾಗೋ ಇಲ್ಲೋ ಕುಂದ್ರದಲ್ಲ. ತಾನ್ ಎಲ್ಲೇ ಇದ್ರು ಕೂಡ ಏಕಾಂತ ಅಂದ್ರೆ ಏಕ ಸ್ವರೂಪವಾಗಿ ಇರದ ಒಂದೈತಿ, ಇರದೆಲ್ಲ ಪರಬ್ರಹ್ಮ ಸ್ವರೂಪ ಐತಿ ಅಂತ ಆ ವಿಚಾರದೊಳಗಾತ್ ಕುಂದಿರ್ಬೇಕಾಗ್ತದ. ಆ ಏಕಾಂತದೊಳಗಾತ ಅದನ್ನೇ ಅಭ್ಯಾಸ ಮಾಡ್ಬೇಕು, ಅದನ್ನ ತಿಳಿಬೇಕು. ಅವನು ಎರಡು ಅನ್ನೋದು ಮರ್ತಮ್ಯ ಆಗ್ಲಿ ಬಂದಿರಬಾರದು.
ಆದ್ರೆ ಏಕ ಇರೋದು, ಒಂದೇ ಇರೋದು, ಏಕಂ ನಿತ್ಯಂ ವಿಮಲಂ ಅಂತ ಇದನ್ನ ಹೇಳಿರೋದು. ಇವು ಅರ್ಥ ಆದ್ರೆ ಏನ್, ಅರ್ಥ ಆಗ್ಲಿಲ್ಲದ್ರೇನಂತ ಪ್ರತಿಯೊಂದು ಈ ಪಾರಮಾರ್ಥ ಕಾರ್ಯಕ್ರಮಗಳೊಳಗ ಇದನ್ನ ಹೇಳ್ತಾರ. ಇದು ಅಭ್ಯಾಸ ಆಗ್ಬೇಕು. ಇದು ಅಭ್ಯಾಸ ಆದಾಗ ಜನರೊಂದಿಗೆ ಕಾಲ ಸಾರ್ಥಕವನ್ನೇ ಕೈಗೂಡಿಸಬೇಕು. ಇಲ್ಲಿ ಅಭ್ಯಾಸ ಇಲ್ಲಿ ಯೋಗಿಗಳಾಗಿರ್ತಕ್ಕಂಥವನು ಸರ್ವಕಾಲವು ಏಕಾಂತವನ್ನು ಅಭ್ಯಾಸ ಮಾಡ್ಬೇಕಂದ್ರೆ ಇದೆ. ಈಗ ನಾವೇನ್ ಹೇಳಿದ್ವಲ್ಲ ಈ ವಿಚಾರ, ಮಾರ್ತಮ್ಯಾಗಿ ಎರಡು ಬಂದಿರಬಾರದು, ಎಲ್ಲೆಲ್ಲಿ ದ್ವೈತ ಭಾವ ಅನ್ನೋದ ಕಂಡಿರಬಾರದು. ಈ ರೀತಿ ಆತಿದ್ದಂದ್ರ ಆತ ಎಲ್ಲಿದ್ರು ಮುಕ್ತನೇ. ಮನದ ಆಸೆ ಅಳಿದವ ಮನೆಯಲ್ಲಿದ್ದರೂ ಮುಕ್ತ, ಮನದ ಆಸೆ ಅಳಿಯದವ ವನದಲ್ಲಿದ್ದರೂ ಬದ್ಧ. ಮನಸ್ಸಿನೊಳಗ ಅವನ ಆಸೆ ಅಳದಿಲ್ಲ ಅಂದ್ರ ಅವನ ಅಡಿವ್ಯಾಗ ಹೋಗಿ ಗಡ್ಡ ಬಿಟ್ಕೊಂಡು ಗುಡ್ಡ ಸೇರ್ಕೊಂಡ್ ಕುಂತದನೆ ಅಂದ್ರು ಕೂಡ ಬದ್ಧ. ಅವನ್ ಎಲ್ಲಾರ ಇರಬಲ್ನ್ಯಾಕ ಮೊದಲ ಮನದ ಆಸೆ ಅಳಿಬೇಕಾಗೈತಿ, ಮನಸ್ಸೇ ಇಲ್ಲ ಅನ್ನಂಗ ಆಗ್ಬೇಕಾಗೈತಿ. ಆ ಮನಸ್ಸ ಬ್ರಹ್ಮತ್ವದೊಳಗ ಏಕತ್ವ ಆಗ್ಬೇಕಾಗೈತಿ. ಅದೇ ಏಕಾಂತ, ಅದೇ ಸಾಧನೆ, ಅದನ್ನ ಕೈಗೂಡ್ಬೇಕು. ಮತ್ತೆ ಜನರೊಂದಿಗೆ ಕಾಲ ಕಳೆದ್ರು ಕೂಡ ಎಲ್ಲಾ ಜನರನ್ನ ಆ ಏಕಾಂತಕ್ಕೆ ತರಬೇಕಾಗ್ತದೆ. ಉತ್ತಮ ಗುಣಗಳನ್ನೆಲ್ಲ ತಾನು ಗ್ರಹಣ ಮಾಡಿ ಆಮೇಲೆ ಜನರಿಗೆ ಕಲಿಸಬೇಕು. ಮೊದಲು ಆತ ಏನು ತಿಳಿತಾನಲ್ಲ, ಈ ಮಹಾತ್ಮರ ನುಡಿವಾಕ್ಯಗಳಿಂದಾಗ್ಲಿ ಅಥವಾ ಗ್ರಂಥಗಳ ಅಭ್ಯಾಸದಿಂದಾಗ್ಲಿ ಆತ ಏನು ತಿಳಿತಾನಲ್ಲ, ಯಾವ್ದು ಏಕಾಂತ, ಯಾವ್ದು ಲಕ್ಷಣ, ಏನು ಇರುವಿಕೆ ಅನ್ನೋದು ಆತ ತಿಳಿದ್ನಂದ್ರ ಮೊದಲು ಆತನಿಂದನೇ ಪ್ರಾರಂಭ ಆಗ್ಬೇಕು ಅದು ಕಾರ್ಯ. ಇನ್ನೊಬ್ರಿಗೆ ಹೇಳಿ ಅಲ್ಲ, ತಾನು ಪ್ರಾರಂಭ ಮಾಡಿದ್ನಂದ್ರ ಜನಗಳು ಹೇಳಿದ್ದ ಕೇಳೋದಕ್ಕಿಂತ ಮಾಡೋದ್ ನೋಡಿ ಮಾಡೋದು ಬಹಳ ಗ್ರಹಿಸ್ತದೆ. ಬಹಳ ಜನ ನಮ್ಮ ಅಪ್ಪರು ದಿನಾ ಬೆಳಗ್ಗೆ ಹಿಂಗ ಮೈ ತೊಳ್ಕೊಂಡ್ ಬರ್ತಿದ್ರು, ದಿನಾ ಬೆಳಗ್ಗೆ ದೇವ್ರಿಗೆ ಪೂಜೆ ಮಾಡ್ತಿದ್ರು, ನಮ್ಮ ಅಪ್ಪವ್ರ ಮೈ ತೊಳ್ಕಂದ್ರೆ ಉಣ್ತಿದ್ರು, ಪೂಜೆ ಮಾಡೇ ಉಣ್ತಿದ್ದು, ಇಂಥವ್ ಭಾರಿ ಗ್ರಹಿಸ್ತಾರ. ಆದ್ರಿಂದ ಮಹಾಂತರಾಗಿರ್ತಕ್ಕಂಥವ್ರು ಮೊದಲ ತಾನು ಅನುಭವಿಸಿ ತಾನು ಅದನ್ನ ಮಾಡಿ ಆಮೇಲೆ ಇತರರಿಗೆ ಕಲಿಸಬೇಕು. ಯಾಕಂದ್ರೆ ಇಲ್ಲಿ ಸಹಜವಾಗಿ ಎಲ್ಲರೂ ಹೇಳ್ತಾರೆ ಓದೋದ್ಕಿಂತ ಬರೆಯೋದು ಉತ್ತಮ ಅಂತ. ಮತ್ತೆ ಓದೋದ್ಕಿಂತ ಬರೆಯೋದೆಷ್ಟು ಉತ್ತಮನೋ ಹಂಗ ಪ್ರವಚನವನ್ನ ಕೀರ್ತಿಗಳನ್ನ ಜನಗಳಿಗೆ ಹೇಳೋದಕ್ಕಿಂತ ಆ ಇರುವಿಕೆಯನ್ನ ತೋರ್ಸ್ಬೇಕಾಗೈತಿ. ನುಡಿ ನಡೆ ಏಕತ್ವಕ್ಕೆ ಬರ್ಬೇಕಾಗೈತಿ. ಅದನ್ನ ತಾನು ಅವಲಂಬಿಸಬೇಕಾಗೈತಿ. ಆ ಏಕತ್ವ ವಸ್ತು ತಾನೇ ಆಗಿರ್ಬೇಕಾಗೈತಿ. ಏನ ಆ ಲಕ್ಷಣಗಳು ಅಂತ ನಾವೇನ್ ಹೇಳ್ತಾವಲ್ಲ, ಜ್ಞಾನಿಯ ಲಕ್ಷಣಗಳು, ಅವು ನಮ್ಮೊಳಗೆ ಇರ್ಬೇಕಾಗೈತಿ. ಆ ಲಕ್ಷಣಗಳನ್ನ ನಾವು ತಿಳಿದು ಆ ಸ್ವರೂಪವೇ ತಾನಾಗಿ ನಂತರ ಜನರಿಗೆ ಕಲಿಸಬೇಕು. ಹೀಗೆ ಮಾಡುತ್ತಾ ದೊಡ್ಡ ಸಮುದಾಯವನ್ನೇ ನಿರ್ಮಿಸಬೇಕು. ಈ ರೀತಿ ಹಾಕ್ಯಂತ ಹೋತಂದ್ರ ನುಡಿ ಮತ್ತು ನಡೆ ಎರಡು, ನುಡಿದಂತೆ ನಡೆ ಇದ ಜನ್ಮ ಕಡೆ ಅಂತ ಹೇಳ್ತಾರ. ಇಲ್ಲಿ ಎರಡನ್ನು ತಾನು ಏಕ ಮಾಡ್ಕೊಂಡಿದ್ನ ಅಂತಂದ್ರ ಅವಾಗ ಅದು ದೊಡ್ಡ ಸಮುದಾಯ ನಿರ್ಮಿಸಬೇಕಂತ ಏನ್ ಹೇಳ್ತಾರಲ್ಲ, ಅದು ತಂತಾನೆ ಅದನ್ನ ನಿರ್ಮಿತ ಆಗಿ ಹೋಗ್ತದ. ಇವಾಗ ಸಿದ್ಧಾರೂಢರ ಸಮುದಾಯ ಎಷ್ಟೈತಿ ಅಂತ ವರ್ಣನೆಗೆ ಸಿಲುಕಲಾರದು. ಯಾಕ ಅಳತಿಗೆ ಸಿಗಲಾರದು? ಅಷ್ಟು ಜನ ಅದರಲ್ಲಿ ಯಾಕ? ಎಲ್ಲೆಲ್ಲೋ ಯಾವ್ಯಾವ ಊರಾಗ ಸಿದ್ಧಾರೂಢರ ಮಠ ಅದಾವಲ್ಲ ಯಾಕ ಅಂತಂದ್ರ ಆತನ ನುಡಿ ನಡೆ ಏಕತ್ವದೊಳಗಿತ್ತು, ಏಕಾಗಿತ್ತು, ಒಂದೇ ಆಗಿತ್ತು. ಆ ಒಂದೇ ಆಗಿರೋದ್ರಿಂದ ಅದು ತಂತಾನೆ ಬೆಳ್ಕಂತ ಹೋಗ್ತದೆ. ಅದಕ್ಕೆ ಅವ್ರು ಹೇಳಿರೋದು ಎಲ್ಲ ಮಹಾತ್ಮರು ಒಂದೊಂದು ನುಡಿ ಒಳಗ, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ. ಏನಿದು ನುಡಿದಂತೆ ನಡೆ ಅಂದ್ರೆ ಏನ್ ನುಡಿಯೋದು ಅಂತಂದ್ರ, ನೀನ್ ನುಡಿ ಯಾವಾಗ್ಲೂ ಅರಿವು ಸ್ವರೂಪದನೇ, ಪರಬ್ರಹ್ಮ ಸ್ವರೂಪದನೇ, ಆ ಪರಮಾತ್ಮನೇ ನಾನಂತ ನುಡಿ. ಆ ಏಕತ್ವಾಗಿರ್ತಕ್ಕಂಥದ್ದೇ ತಾನಂತ ನುಡಿ. ಅನೇಕತ್ವವನ್ನು ಬಿಡು, ಏಕತ್ವವ ನುಡಿ, ಏಕತ್ವದಂತೆ ನಡೆ. ಬ್ರಹ್ಮನೇ ತಾನಂತ ತಿಳಿ, ಆ ಬ್ರಹ್ಮನೇ ತಾನ ಹುಳಿ. ಅವಾಗ ಅದು ಮತ್ ನಿನ್ ಜನ್ಮ ಕಡಿ ಅನ್ನೋದೇನು ಅದೇ ಕಡಿಯಾಗಿ ಅದೇ ಹೋಗ್ತದಲ್ಲ. ಮತ್ ಇನ್ನೊಬ್ರು ಯಾರ ಕಡಿ ಮಾಡ್ಬೇಕು, ಇನ್ನೊಂದು ಏನು ಇಲ್ಲಲ್ಲ. ಅದರಿಂದ ಮಹಾತ್ಮರಂಗ್ ಹೇಳಿರ್ತಾರ ಒಂದೊಂದೊಂದು ನುಡಿ ಒಳಗ. ಬಸವಣ್ಣವ್ರು ಅದನ್ನ ಹೇಳ್ತಾರ, ನೀನ್ ಏನಾರ ನುಡಿಬೇಡಪ್ಪ, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ
ಲಿಂಗ ಮೆಚ್ಚೌದೋದೆನಬೇಕು, ನುಡಿಯೊಳಗಣ ನಡೆಯದಿದ್ದರೆ ಮೂಗ ಕೊಯ್ಯದೆ ಮಾಡುವನೇ ನಮ್ಮ ಕೂಡಲ ಸಂಗಮನಾಥ. ನೀನ್ ಇವನ್ನೆಲ್ಲ ಸರಿಯಾಗಿ ನೋಡುದು ನಡಿಲಿಲ್ಲ ಅಂದ್ರೆ ನಿಂದು ಮೂಗು ಕೊಯ್ಯದೆ ಬಿಡದಿಲ್ಲ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ಅದಕ್ಕೆ ನೀನ್ ನುಡಿತೀಯ ನುಡಿ, ಮೊದಲು ನುಡಿ ಕಲಿತೀಯ ಕಲಿ, ಆಮೇಲೆ ಅದರಂತೆ ನಡಿನೂ ಏಕತ್ವ ಮಾಡ್ಕ್ಯ. ನುಡಿ ನಡೆ ನಾವು ಒಂದು ಪಕ್ಷಿಯ 2 ರೆಕ್ಕೆ ಇದ್ದಂಗ ಅಂತ ತಿಳಿ, ಅಥವಾ ಮನುಷ್ಯನ 2 ಕಾಲು ಅಂತ ತಿಳಿ. ಅವೆರಡು ಏಕತ್ವದ ಇದ್ದಾಗ ಮಾತ್ರ ನೀನ್ ಮುಂದೆ ಹೋಗಕ್ ಸಾಧ್ಯ ಅನ್ನೋದು ಹೆಂಗ ಆಗ್ತದೋ ಹಂಗ ಇಲ್ಲಿ ಕೂಡ ಅದನ್ನ ಹೇಳ್ತಾರ. ನೀನ್ ಜ್ಞಾನಿ ಅನ್ನೋದು ನಿನಗಾಗ್ತದಲ್ಲ, ಅದನ್ನ ನೀನ್ ತಿಳಿ, ಅದರಂತೆ ನೀನ್ ನಡಿ. ಆವಾಗ ಎಲ್ಲ ಸಮುದಾಯಕ್ಕೂ ಅದನ್ನ ತಿಳಿಸು. ಅವಾಗ ತನ್ನಷ್ಟಕ್ಕೆ ತಾನೇ ಆ ಸಮುದಾಯ ಬೆಳಕಂದು ಹೋಗ್ತದೆ. ಆದರೆ ಎಲ್ಲವನ್ನ ಗೌಪ್ಯವಾಗಿ ಜರುಗಿಸತಕ್ಕದ್ದು. ಇದನ್ನ ನಾನು ಹಂಗ ಮಾಡ್ತಾನೆ ಹಿಂಗ ಮಾಡ್ತಾನೆ ಅಂತ ಊರ್ ತುಂಬಾ ಬಾಜಿ ಭಜಂತ್ರಿ ಬಾರಿಸ್ಕೊಂತ ಹೋಗೋದಲ್ಲ. ಮೊದಲು ತನ್ನೊಳಗೆ ತಾನು ತಿಳಿಯೋದೈತಿ, ತಾನು ಈಜು ಕಲಿಯೋದೈತಿ. ಮೊದಲ ತಾನು ಈಜು ಕಲ್ತು ತನ್ನ ಜೊತೆಗೆ ಯಾರು ಈಜಾಡಕ್ ಬರ್ತಾರ ಅವ್ರಿಗೆಲ್ಲರಿಗೂ ಹೇಳ್ಕೊಡೋದೈತಿ. ತಾನ ಪರಮ ಸತ್ಯವನ್ನ ತಿಳಿ, ನಿನ್ನ ಸಂಘದೊಳಗೆ ನಿನ್ನ ಸುತ್ತಮುತ್ತ ಯಾರು ಇರ್ತಾರ ಅವ್ರಿಗೆಲ್ಲರಿಗೂ ಆ ಪರಮ ಸತ್ಯವನ್ನ ತಿಳಿಸು. ಇದನ್ನ ನೀನ್ ಬಹಿರಂಗದಾಗ ಮಾಡೋದಲ್ಲ, ಇದು ಗೌಪ್ಯವಾಗಿ ಜರುಗಿಸತಕ್ಕದ್ದು ಅಂತ ಹೇಳ್ತಾರ. ಯಾಕಂದ್ರ ಮಹಾತ್ಮರು ಅದನ್ನ ಹೇಳಿದಾರ, ಬಾಹ್ಯದಲ್ಲಿ ಬಳಸದಿರಾದ್ವೈತವನು ಅಂತ. ಈ ರಮಣ ಮಹರ್ಷಿಗಳಿಗೂ ಕೂಡ ಒಬ್ರು ಹೇಳಿದ್ರಂತೆ, ನೀವಿಷ್ಟು ದೊಡ್ಡ ಜ್ಞಾನಿಗಳದಿರಿ, ನೀವು ಬಹಿರಂಗವಾಗಿ ಯಾಕೆ ಈ ಪಾರಮಾರ್ಥ ವಿಚಾರವನ್ನ ತಿಳಿಸಬಾರ್ದು ನೀವು ಅಂತ ಕೇಳಿದ್ರ. ಅದಕ್ಕೆ ಅವ್ರೊಂದು ಉದಾಹರಣೆ ಕೊಟ್ಟು ಹೇಳಿದ್ರಂತೆ, ಈ ದೇಶದೊಳಗೆ ಈ ಜಗತ್ತಿನೊಳಗೆ ಎಷ್ಟು ಜನ ಡಾಕ್ಟರ್ ಅದಾರ, ಅವ್ರೆಲ್ಲರೂ ಬಹಿರಂಗವಾಗಿ ಎಲ್ಲರಿಗೂ ಒಂದು ಗುಳಿಗೆ ಒಂದು ಇಂಜೆಕ್ಷನ್ ತಗಡ್ರಿ ಅಂತೇಳಿ ದಿನ ಸಭೆ ಕರೆದು ಯಾಕೆ ಕೇಳಬಾರ್ದಾಗಿತ್ತು. ಎಲ್ಲಾ ರೋಗಿಗಳು ಬರಾಮಠ ಕುಂದ್ರಿಸ್ಕೊಂಡು ಎಲ್ಲಾ ರೋಗಿಗಳಿಗೆ ಒಂದೇ ಸರಿಗೆ ಔಷಧಿಯನ್ನು ಯಾಕೆ ಹೇಳ್ಬಾರ್ದಾಗಿತ್ತು ಅವ್ರು. ಅದ್ ಹಂಗ ಹೇಳಕ್ ಬರಲ್ರಿ, ಅವ್ರಿಗೆ ಯಾರ್ಯಾರಿಗೆ ಏನೇನ್ ಕಾಯಿಲೆ ಬಂದಿರ್ತೋ ಹಂಗ ತಿಳಿಸ್ಬೇಕು ಅಂತ ಹೇಳಿದ್ರ. ಓನಪ್ಪಾ, ಅದರಂತೆ ಈ ಭವರೋಗ ಅನ್ನೋದು ಒಬ್ಬೊಬ್ರು ಒಂದೊಂದು ಕಂಟಿಗೆ ಅಂದಿರ್ತಾರ. ಒಬ್ರು ಹೆಣ್ಣು ಹೊನ್ನು ಮಣ್ಣುಗಳು ಇವು 3 ಕಂಟಿಗೆ ಅಂದಿರ್ತಾರ. ಇದ್ರಾಗ ಈ ಅರಿಷಡ್ ವರ್ಗಗಳಂತ ಇವು ಕಂಟಿಗೆ ಅಂದಿರ್ತಾರ. ಅಷ್ಟಮದಗಳಿಗೆ ಕಂಟಿಗೆ ಅಂದಿರ್ತಾರ. ಯಾರ್ಯಾರಿಗೆ ಯಾವ್ಯಾವ ರೀತಿ ಭವರೋಗ ಬಂದಿರ್ತದಂತ ಗೊತ್ತಿರೋದಿಲ್ಲ. ಯಾರ್ಯಾರ ಆಧ್ಯಾತ್ಮಿಕ ಸ್ಥಿತಿಯ ಸಾಧನೆಗಳು ಎಲ್ಲಿರ್ತಾವಂತ ಗೊತ್ತಿರೋದಿಲ್ಲ. ಒಂದೇ ಸರಿಗೆ ಹೇಳ್ಬಿಟ್ರೆ ಅದ್ ಹೆಂಗಾಗ್ತದ, ಯಾರಿಗೆ ಯಾವ ಸ್ಥಿತಿ ಆಗಿರ್ತತೋ, ಯಾವ ಭವರೋಗ ಬಂದಿರ್ತತೋ, ಹೊರಗಿನ ರೋಗಿಗಳು ತಮ್ಮ ಬಂದ ರೋಗದ ಲಕ್ಷಣವನ್ನ ವೈದ್ಯರ ಹತ್ರ ಹೇಳಿ, ವೈದ್ಯರು ಹೇಳಿದ ರೀತಿ ಪತ್ತೆ ಮಾಡಿ ಆ ರೋಗವನ್ನ ಹೆಂಗ ನಿವಾರಣೆ ಮಾಡ್ಕೊಂತಾರೋ ಹಂಗ ಇಲ್ಲಿ ಭವರೋಗ ವೈದ್ಯನಾಗಿರ್ತಕ್ಕಂಥ ಗುರುಗಳಿಗೆ ತಮಗೆ ಏನೇನ್ ಸಂಶಯ ಉಳಿದಿರ್ತತೋ, ತಮಗೆ ಏನೇನ್ ಸಂಶಯ ಬಂದಿರ್ತತೋ ಹಂಗೆಲ್ಲದನ್ನ ಕೇಳಿ ತಿಳ್ಕೊಂಡ್ ಅವ್ರ ಬಗೆಹರಿಸ್ಕೊಂಡ್ ಹೋಗ್ತಾರ. ಅದರಂತೆ ಇಲ್ಲಿ ಗೌಪ್ಯವಾಗಿ ಜರುಗಿಸತಕ್ಕದ್ದು. ಗುರುಗಳಾದವರು ಕೂಡ ಯಾರಿಗೇನ್ ಅನುಮಾನಪ್ಪ, ನಿನಗೇನ್ ಸಂಶಯ ಬಂದತಿ, ನಿನ್ಗೇನ್ ಆ ಭಾವನೆಗಳು ತುಂಬ್ಕೊಂಡದವು ಅಂತ ಅವನ್ನೆಲ್ಲವನ್ನು ಗೌಪ್ಯವಾಗಿ ಜರುಗಿಸತಕ್ಕದ್ದು. ಅಂದ್ರೆ ಅವರ ಅನುಮಾನಗಳನ್ನ, ಅವರ ಒಳಗಿರ್ತಕ್ಕಂಥ ಅಜ್ಞಾನವನ್ನ ನಿವಾರಣೆ ಮಾಡತಕ್ಕದ್ದು. ಜನರನ್ನು ಯಾವಾಗಲೂ ಒಂದಿಲ್ಲೊಂದು ಭಕ್ತ ಕಾರ್ಯದಲ್ಲಿ ತೊಡಗಿಸಿ ಉಪಾಸನೆಗೆ ಹಚ್ಚಬೇಕು. ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಅಭಿರುಚಿ ಇರ್ತದೆ. ಒಬ್ಬರಿಗೆ ಪೂಜೆ ಮಾಡೋದ ಅಭಿರುಚಿ ಇರ್ತದೆ, ಇನ್ನೊಬ್ರಿಗೆ ಹೂ ಹರ್ಕೊಂಬಂದ್ ಕೊಡೋದ ಅಭಿರುಚಿ ಇರ್ತದೆ, ಇನ್ನೊಬ್ರಿಗೆ ಮಂಗಳಾರತಿ ಹೇಳೋದ ಇರ್ತತಿ, ಇನ್ನೊಬ್ರಿಗೆ ದಾಸೋಹ ಮಾಡೋದಿರ್ತತಿ, ಇನ್ನೊಬ್ರಿಗೆ ದಾನ ಕೊಡೋದಿರ್ತತಿ, ಇನ್ನೊಬ್ರಿಗೆ ಪ್ರವಚನ ಮಾಡೋದಿರ್ತತಿ. ಏನೇನಾರ ಒಟ್ಟು ಧಾರ್ಮಿಕ ಕಾರ್ಯದೊಳಗ ಒಬ್ಬೊಬ್ರಿಗೆ ಒಂದೊಂದು ಅಭಿರುಚಿ ಇರ್ತತಿ. ಹಂಗ ಯಾರಿಗೆ ಯಾವ ರೀತಿ ಅಭಿರುಚಿ ಇರ್ತತೋ ಅವ್ರನ್ನ ಅದೇ ಮಾರ್ಗದಿಂದ, ಅದೇ ರೂಪದಿಂದ ಅವ್ರನ್ನ ಪ್ರೇರೇಪಿಸಿ ಅವರಿಗೆ ಈ ಭಕ್ತಿ ಮಾರ್ಗವನ್ನಂದ್ರ ಯಾವ ಭಕ್ತಿ? ಯಥಾರ್ಥ ಭಕ್ತಿ, ಆತ್ಮ ನಿವೇದನ ಭಕ್ತಿ, ಆತ್ಮ ಸ್ವರೂಪ ನದಿ ಅಂತ ಅವ್ರಿಗೆ ತಿಳಿಸ್ತಾ ಹೋಗ್ಬೇಕು. ಅವರಿಗಾದರೂ ತಿಳಿಯ ಹತ್ತಿತೆಂದರೆ ಅಜ್ಞಾನುಸಾರ ನಡೆಯ ಹತ್ತುವರು. ಅವ್ರಿಗೂ ಕೂಡ ಅವ್ರು ಯಾವ ಮಾರ್ಗದಾಗಾರ ಯಾವ ಕರ್ಮಗಳನ್ನ ಮಾಡಿರ್ಲಿ
ಅವ್ರ ಕರ್ಮದಿಂದಲೇ ಅವ್ರಿಗೆ ಈ ಆತ್ಮ ವಿಚಾರವನ್ನ ತಿಳಿಸ್ತಾ ಹೋದ್ರಿ ಅಂದ್ರ ಅವ್ರಿಗೆ ಅದರ ರುಚಿ ಆಗ್ತಿತ್ತು ಅಂದ್ರ ಅವ್ರ ಆ ಅಜ್ಞಾನುಸಾರವಾಗಿ ನಡೀತಾ ಬರ್ತಾರ. ಕೊನೆಗೆ ಅವರು ಈ ಪರಿಪೂರ್ಣ ವಿಚಾರವನ್ನು ತಿಳಿತಾರ. ಮೊದಲಿಗೆ ಶ್ರಮ, ಹಿಂದುಗಡೆ ಫಲವಿದ್ದು, ಶ್ರಮವೇ ಮಾಡದಿದ್ದರೆ ಫಲ ಬರಲಾರದು. ಆದ್ದರಿಂದ ಪ್ರಯತ್ನ ಮಾಡಲಾರದವನು ಬಾತಿಗೆ ಬಾರದ ಬೊಜ್ಜನೆ ಸರಿ. ಇಲ್ಲಿ ಪರಿಶ್ರಮ ಬೇಕಾಗ್ತದೆ. ಪರಿಶ್ರಮ ಅಂದ್ರೆ ದೇಹ ದಂಡನೆ ಮಾಡೋದು ಒಂದು ಹಂತದ ಶ್ರಮ. ಮನಸ್ಸನ್ನ ಸತ್ಕಾರ್ಯಗಳಿಗೆ, ಸತ್ ವಿಚಾರಕ್ಕೆ, ಶ್ರವಣಕ್ಕೆ ಹಚ್ಚೋದು ಅದು ಒಂದು ಶ್ರಮ. ಮತ್ ಇನ್ನ ಏನಪ್ಪಾ ಮುಂದಕ್ಕ ಅಂತಂದ್ರ, ಎಡಬಿಡದೆ ಆ ಅರಿವು ಸ್ವರೂಪ ನಾನಿದ್ದೇನೆ, ಪರಮಾತ್ಮ ಸ್ವರೂಪನಿದ್ದೇನೆ, ಆ ಬ್ರಹ್ಮ ಸ್ವರೂಪ ನಾನಿದ್ದೇನೆ ಅಂತ ತಿಳಿಯುವುದು ಕೂಡ ಅದು ಸಾಧನೆ. ಸಾಧನೆ ಅಂತಂದ್ರೆ ಎಗರ ಮೇಲೆ ಕ್ವಿಂಟಲ್ ಚೀಲ ಬರೋದ ಸಾಧನೆ ಆಗೋದಿಲ್ಲ. ಆ ಮನಸ್ಸನ್ನ ಇಟ್ಕೊಂಡು ತಪಸ್ಸಿಗೆ ಕುಂತೆ, ಯೋಗಕ್ಕೆ ಕುಂತೆ, ಇದಕ್ ಕುಂತೆ ಅನ್ನೋದು ಸಾಧನೆ ಆಗೋದಿಲ್ಲ. ಅವೆಲ್ಲ ಒಂದ್ ಹಂತಕ್ಕೆ ಇರ್ತದ. ಅದೆಲ್ಲದು ಮುಂದುವರೆದಂತೆ ಬ್ರಹ್ಮವೇ ತಾನು ಒಂದೇ ಅದು ಈ ಏನ್ ಸಚ್ಚಿತ್ತ ಆನಂದ ಸ್ವರೂಪ ಅಂತ ಬರ್ತೈತಿ. ಇನ್ನು ಒಂದಿಟ್ಟು ಮುಂದಕ್ಕೆ ಹೋದ್ರ ಇವ್ಯಾವು ನಾನಲ್ಲ, ಇವಕ್ ಸಾಕ್ಷಿಯಾಗಿರೋ ನಾನು, ಇವುಗಳ ಮೇಲಿರೋ ನಾನು ಅನ್ನೋದು ಬರ್ತೈತಿ. ಆ ವಿಚಾರ ಮುಂದುವರೆದಂತೆ ಅಂದ್ರ ಆತ್ಮ ವಿಚಾರ ತಿಳಿದಂತೆ ಅಲ್ಲಿ ಏನೋ ಇಲ್ದಂಗ ಆಗ್ತದ. ಮತ್ ಇವನ್ನೇನೋ ಪ್ರಯತ್ನ ಮಾಡ್ಲಾರ್ದವನು ಅವನೇನು ಉಪಯೋಗಕ್ಕೆ ಬಾರದಂತವನು. ಮಹಾಂತನ ಲೋಕ ಸಂಗ್ರಹದ ಕಾರ್ಯಕ್ಕಾಗಿ ಜನರನ್ನು ಬಹಳ ಪರೀಕ್ಷಿಸಿ ಅವರ ಯೋಗ್ಯತೆಯನ್ನು ಕಂಡುಹಿಡಿಯಬೇಕು ಮತ್ತು ಅವರವರ ಪಾತ್ರತೆಯಂತೆ ಸಮೀಪ ದೂರ ಇಡಬೇಕು. ಮಹಾಂತನ ಜ್ಞಾನಿಯಾಗಿರ್ತಕ್ಕಂಥವನು ಆ ಜನಗಳನ್ನ ಪರೀಕ್ಷೆ ಮಾಡ್ಬೇಕು. ಅವನ ಸ್ಥಿತಿಗತಿ ಹೆಂಗೈತಿ ಅಂತ. ಅವನೇನಾದ್ರೂ ಸಾತ್ವಿಕ ವಿಚಾರದಾಗ ಅದನ ಅಥವಾ ಪಾರಮಾರ್ಥ ವಿಚಾರವನ್ನ ತಿಳಿಯಕ್ ಸನೇಹದನ, ಅವನಿಗೆ ಅಧಿಕಾರ ಐತಿ ಅಂದ್ರ ಅಂತವನ್ನ ಹತ್ರ ಕರಿಬೇಕು. ಯಾವಾಗ್ಲೂ ಅವನನ್ನ ಗಮನಿಸ್ಬೇಕು. ಕಣ್ಣು ಆ ರೆಪ್ಪೆ ಕಣ್ಣನ್ನ ಕಾಪಾಡ್ತತಿ. ಕಣ್ಣಿಗೆ ಏನೋ ವಿಪತ್ತು ಬಂತಂದ್ರ ತಕ್ಷಣ ರೆಪ್ಪೆ ನಮಗೆ ಅರಿವಿಲ್ಲದಂಗೆ ಅದು ರೆಪ್ಪೆ ಕಾಪಾಡ್ತತಿ. ಹಂಗ ಗುರುವಾಗಿರ್ತಕ್ಕಂಥವ್ರು ಯಾರ ಅತಿ ಹತ್ರಕ್ಕ ಈ ಪಾರಮಾರ್ಥ ವಿಚಾರದಾಗ ಇರ್ತಾರೋ ಅಂತವ್ರಿಗೆ ಎಡಬಿಡದೆ ಅವ್ರನ್ನ ಗ್ರಹಿಸ್ತಾ ಅವ್ರನ್ನ ಶ್ರೇಷ್ಠರನ್ನಾಗಿ ಮಾಡ್ಬೇಕಾಗ್ತದ. ಇದಕ್ಕೆ ನಾವು ಉದಾಹರಣೆ ಅಂತ ಹೇಳೋದಾದ್ರ, ರಾಮಕೃಷ್ಣ ಪರಮಹಂಸರು ಆ ವಿವೇಕಾನಂದರ ಸರ್ವ ಸ್ಥಿತಿಗತಿಗಳನ್ನ ತಿಳಿದು ಅವ್ರನ್ನ ಇವತ್ತು ಒಂದು ದೊಡ್ಡ ಅಖಂಡದ ಜ್ಞಾನ ನಿಧಿಯನ್ನಾಗಿ ಮಾಡಿದ್ರು. ಹಂಗಿಲ್ಲಿ ಕೂಡ ಅದನ್ನ ಹೇಳ್ತತಿ, ಅವ್ರ ಯೋಗ್ಯತೆಯನ್ನು ಕಂಡಿಡಿದು ಅವರವರ ಪಾತ್ರತೆಯಂತೆ ಅಂದ್ರ ಅವ್ರ ಸ್ಥಿತಿಗತಿ ಹೆಂಗೈತಿ, ಅವನಿನ್ನು ಹೊರಗಿಂದ ತಂದು ನಮ್ ಕಲಿಯಕ್ ಆಗ್ತಾನ, ಹೊರಗಿಂದ ತಂದು ನಮ್ಗಿರೋದ್ನ ಇನ್ನೂ ಹಸಿಗಡಿಸ್ತಾನಂದ್ರ ಅಂತವನ್ನ ದೂರ ಇಡ್ಬೇಕಾಗ್ತದ. ಮತ್ ಇಲ್ಲಪ್ಪ ಅವನ ಹತ್ರಕ್ ಅದಾನಂದ್ರ ನಾವು ಹತ್ರಕ್ ಕರ್ಕೋಬೇಕಾಗ್ತದೆ. ಇದಕ್ಕೆಲ್ಲ ಅಪ್ಪರ ಉದಾಹರಣೆ ಕೊಡ್ತಿದ್ರು. ಒತ್ತಿದ್ರ ಕೇಳಂಗದನ ಹೇಳ್ರಿ, ಕೇಳಿದವರಿಗೆ ತಿರುಗಿ ಹೇಳುವ ಕೂಳ ನದಿಕ ಪ್ರಸಂಗಿಗೆ ಮರತೊಮ್ಮೆಯಾಗಲಿ ಹೇಳಬಾರದು ಈ ಪಾರಮಾರ್ಥ ವಿದ್ಯೆಯನ್ನ ಅಂತ. ಕೇಳಿದಾಗಲೇ ಹೇಳಬೇಕು ಈ ಪರಬ್ರಹ್ಮ ವಿದ್ಯೆಯನ್ನ, ಮತ್ ಕೇಳಿದಾಗಲೇ ಹೇಳಬಾರದು ಈ ಪರಬ್ರಹ್ಮ ವಿದ್ಯೆಯನ್ನ. ಯಾರು ಸತ್ವಗುಣ ಸಂಪನ್ನರಾಗಿರ್ತಾರ ಅವ್ರು ಕೇಳಿದಾಗಲೇ ಹೇಳ್ರಿ. ಮತ್ ಯಾರ ಅಹಂಕಾರದಿಂದ ಹಣ ಅಧಿಕಾರ ಹೊರಗೆ ಜೀವ ಜಗತ್ತುಗಳಿಂದ ನಡೀತಾರ ಅಂತವ್ರು ಕೇಳಿದ್ರೆ ಹೇಳೋದಲ್ಲ, ಅಂತವ್ರಿಂದ ದೂರವಿರಬೇಕು, ದೂರ ಇಡಬೇಕು. ಕಾರ್ಯವಾಗಬೇಕಾದರೆ ಮಾಡುವವನು ಆ ಯೋಗ್ಯತೆಯವನಿರಬೇಕಾಗುತ್ತದೆ. ಅವನಲ್ಲಿ ಯೋಗ್ಯತೆ ಇಲ್ಲದಿದ್ದರೆ ಕೆಲಸ ಕೆಡುವುದು. ಮಹಾಂತರಾಗಿದ್ರು ಕೂಡ ಒಂದು ಯೋಗ್ಯತೆ, ಇದು ಬೇಕಾಗ್ತದೆ. ಅಂತವ್ರ ಸಂಘವನ್ನ ಯಾರ ಸಂಘದೊಳಗಿರ್ಬೇಕು, ಯಾರ ಜೊತೆಗಿರ್ಬೇಕು, ಯಾರ ಜೊತೆಗಿರಬಾರ್ದು, ಯಾರನ್ನ ಹತ್ರ ಇಟ್ಕೋಬೇಕು, ಯಾವ್ರ ದೂರ ಇಡಬೇಕು ಅನ್ನೋ ಯೋಗ್ಯತೆನೂ ಕೂಡ ತಿಳಿದಿರ್ಬೇಕು. ಅದಕ್ಕಾಗಿ ತರತರದ ಜನರ ಬುದ್ಧಿ ಪರೀಕ್ಷೆ ಮಾಡತಕ್ಕದ್ದು. ಆಮೇಲೆ ಅವರವರ ಯೋಗ್ಯತೆಯಂತೆ ನೋಡಿ ಕೆಲಸ ಹೇಳಬೇಕು ಮತ್ತು ಅವರಲ್ಲಿಯೂ ಮನಪೂರ್ವಕ ಕೆಲಸ ಮಾಡುವವರ ಮೇಲೆ ನಂಬಿಕೆ ಇಡಬೇಕು. ಇದಲ್ಲದೆ ತನ್ನ ಕಾರ್ಯಾಧ್ಯಕ್ಷತೆಯ ಮೇಲ್ಮೈಯನ್ನಾದರೂ
ಕಾಯ್ದುಕೊಳ್ಳಬೇಕು. ಇಲ್ಲಿ ಯಾರ ಕಾರ್ಯವನ್ನ ಕೆಲಸವನ್ನ ಹೇಳಿದಾಗ ಶ್ರದ್ಧಾಪೂರ್ವಕವಾಗಿ ಮಾಡ್ತಾರೋ ಅವ್ರ ಮೇಲೆ ನಂಬಿಕೆ ಇಡಬೇಕು. ಯಾರ ಸತ್ವ ಗುಣದಿಂದ ಯಾರ ಯಥಾರ್ಥ ಪಾರಮಾರ್ಥ ಜ್ಞಾನವನ್ನ ಕೇಳೋದಕ್ಕೆ ಹಂಬಲಿಸ್ತಾರೋ ಅವ್ರಿಗೆ ಯಥಾರ್ಥ ಪಾರಮಾರ್ಥ ಜ್ಞಾನವನ್ನ ಕೊಡ್ಬೇಕು. ಮತ್ತೆ ಯಾರೇನೋ ಹೊರಗಿಂದ ಅದೇ ಸತ್ಯ ಅದ ಸತ್ಯ ಅಂತ ಗುರುವಿನ ಮಾತು ಕೇಳ್ದಂಗ ಆ ಗುರುವಿನ ಮಾತಿಗೆ ತಿರುಗಿ ಇನ್ನೊಂದು ಉತ್ತರ ಹೇಳಂತವ್ರನ್ನ ಸ್ವಲ್ಪ ಅಂತರ ಕಾಯ್ದುಕೊಳ್ಳಬೇಕು. ಇದು ಅವ್ರ ಕಾರ್ಯಾಧ್ಯಕ್ಷೆಯ ಅವ್ರ ಮೇಲ್ಮೈಯನ್ನ ಅವ್ರ ಜವಾಬ್ದಾರಿಯನ್ನ ಅವ್ರ ಸ್ಥಿತಿಯನ್ನು ಆದ್ರೂ ಕೂಡ ಅವ್ರು ಕಾಪಾಡಿಕೊಳ್ಳಬೇಕು. ಈ ಮೇಲಿನ ಬೋಧವನ್ನು ನಾನು ಅನುಭವದಿಂದ ಕಥಿಸಿದ್ದೇನೆ. ಮೊದಲು ನಾನು ಸ್ವತಃ ಆಚರಿಸಿ ನೋಡಿ ಹಿಂದುಗಡೆ ಹೇಳಿದ್ದೇನೆ. ಸರಿಗಾಣಿಸಿದರೆ ಯಾರು ಬೇಕಾದರೂ ಅದನ್ನು ತಕ್ಕೊಳ್ಳಲಿ. ಹೆಚ್ಚಿಗೆ ಏನು, ಮಹಾಂತರನ್ನು ನಿರ್ಮಾಣ ಮಾಡಬೇಕು. ಅವರನ್ನು ವಿದ್ಯೆ ಬುದ್ಧಿಯಿಂದ ತುಂಬಿ ಜ್ಞಾನಿಗಳನ್ನು ಮಾಡಿ ದೇಶ ದೇಶಗಳಿಗೆ ಪ್ರಸಾರಾರ್ಥಕವಾಗಿ ಕಳಿಸಬೇಕು. ಅಂದ್ರೆ ಇದನ್ನ ಈ ಗ್ರಂಥಕರ್ತರು ಹೇಳ್ತಾರ, ನಾನು ಇದೇ ರೀತಿಯಾಗಿ ಅನುಭವಿಸಿ ಮಾಡಿ ನೋಡಿ ಹೇಳಿದ್ದೇನೆ. ಮಹಾಂತರನ್ನೇ ನಿರ್ಮಿಸಬೇಕು. ಜ್ಞಾನಿಗಳಾದವರು ಜ್ಞಾನಿಗಳನ್ನೇ ನಿರ್ಮಿಸಬೇಕು, ಜ್ಞಾನಿಗಳನ್ನೇ ಹುಟ್ಟಿಸಿ ತಿಳಿಸ್ಬೇಕು, ಜ್ಞಾನಿಗಳನ್ನಾಗಿ ಮಾಡ್ಬೇಕು. ನಾನು ಅದನ್ನೇ ಮಾಡಿದ್ದೇನೆ. ಇದು ನನ್ನ ಅನುಭವದು. ಇದನ್ನ ನೀವೆಲ್ಲರೂ ಈ ಪಾರಮಾರ್ಥ ವಿಚಾರವನ್ನ ದೇಶ ದೇಶಗಳಿಗೆ ಪ್ರಸಾರ ಆಗಂಗ ತಿಳಿಯುವಂಗ ತಿಳಿಸ್ರಿ ಅಂತ ಹೇಳ್ತಾ, ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಾದ ಏಕದಶ ದಶಕ್ಕೆ ನಿಸ್ಪೃಹ ವರ್ತನ ನಿರೂಪಣೆ ಅಂದ್ರ ಅಜ್ಞಾನಿಯ ಮಾಂತನ ನಿರೂಪಣೆ ಅನ್ನೋ ಅಧ್ಯಾಯ ಇಲ್ಲಿಗಿದು ಮುಕ್ತಾಯ ಆಯ್ತ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ.